ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಶ್ರಾವಣಿ ಅವರು ಹಾಲಲ್ಲಿ ವಿಜಯಾಂಬಿಕಾ ಮೇಲೆ ತುಂಬಾನೇ ಕೋಪ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ. ಆ ವಿಜಯಾಂಬಿಕಂದು ಅತಿ ಆಯಿತು, ನಾವು ಇಷ್ಟು ದಿನ ಸಹಿಸ್ಕೊಂಡಿದ್ದೆ ತಪ್ಪಾಯಿತು, ಅವಳು ಪಾಪದ ಕೊಡ ತುಂಬಿದೆ, ಅವಳು ಈ ರೀತಿಯೆಲ್ಲ ಮೋಸ ಮಾಡಿದಾಳಲ್ಲ, ಅಪ್ಪನಿಗೆ ಈ ರೀತಿಯೆಲ್ಲ ಮಾಡೋದಕ್ಕೆ ಮನಸ್ಸಾದ್ರೆ ಹೇಗೆ ಬಂತು, ಆದರೆ ಅಪ್ಪನಿಗೆ ಅವಳೆಂಥ ರಾಕ್ಷಸಿ ಅಂತ ಇವಾಗ ಗೊತ್ತಾಗಿದೆ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ, ಅವಳಿಗೆ ತಕ್ಕ ಶಾಸ್ತಿ ಮಾಡ್ತೀನಿ, ಅಪ್ಪ ಕಳ್ಕೊಂಡಿರೋದೆಲ್ಲ ವಾಪಸ್ ಸಿಗೋ ಥರ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅಪ್ಪಂಗೆ ಈ ಥರ ಎಲ್ಲ ಹೇಗಾಯಿತು ಅಂತ ನೆನಪು ಮಾಡ್ಕೊಂಡಾಗ ಶ್ರಾವಣಿನೇ ಸೈನ್ ಹಾಕ್ಕೊಟ್ಟಿದ್ದು ಪೂರ್ತಿಯಾಗಿ ನೆನಪಾಗುತ್ತೆ. ಅಯ್ಯೋ, ಯಾವ ಥರ ತಪ್ಪು ಮಾಡಿಬಿಟ್ಟೆ, ನನ್ನಿಂದನೇ ಇಷ್ಟೆಲ್ಲ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ನಿಂತ್ಬಿಡ್ತಾರೆ. ಅಷ್ಟೊತ್ತಿಗೆ ಪದ್ದು ಮತ್ತು ಸುಬ್ಬು ಇಬ್ಬರು ಸೇರಿಬಿಟ್ಟು ವೀರೇಂದ್ರ ಅವ್ರನ್ನ ಮನೆಗೆ ಕರ್ಕೊಂಡ್ಬಿಡ್ತಾರೆ. ಆಗ ವೀರನ ನೋಡಿದ ತಕ್ಷಣ ಶ್ರಾವಣಿಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅಪ್ಪ ಅಂತ ಹೇಳ್ಬಿಟ್ಟು ವೀರು ಅವ್ರ ಹತ್ರ ಹೋಗ್ಬಿಡ್ತಾರೆ. ಆಗ ವೀರವರು, ಅಯ್ಯೋ ಮಗಳೇ, ನಾನೆತ್ತು ಮಗಳಾಗಿರೋ ನೀನು ನಿನ್ನನ್ನು ನನ್ನ ಮಗಳು ಅಂತ ನನಗೆ ಹೇಳೋಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತವನಾಗ್ಬಿಟ್ಟೆ. ಪ್ರತಿ ಸತಿ ಕೂಡ ನನ್ನ ಕಣ್ಮುಂದೆ ಬಂದಾಗ ನಾನು ನಿನಗೆ ಬರೀ ಅವಮಾನ ಮಾಡಿದೆ, ನನ್ನ ಮಗಳು ಅಂತ ನಾನು ಒಪ್ಕೊಳ್ಳೇ ಇಲ್ಲ, ಅನಿಷ್ಟ ಅಂತ ಎಲ್ಲ ಬೈದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಶ್ರಾವಣಿಗೆ ಬೈದಿರೋ ಎಲ್ಲ ಮಾತುಗಳನ್ನು ಕೂಡ ತುಂಬ ನೆನಪು ಮಾಡ್ಕೊಳ್ತಾರೆ. ವೀರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆಗ ಶ್ರಾವಣಿ ಅವರು ತುಂಬಾ ದುಃಖ ಪಟ್ಕೊಂಡು ಜೋರಾಗಿ ಬಂದು ಅಪ್ಪ ಅಂತ ಹೇಳ್ಬಿಟ್ಟು ತಪ್ಕೊಂಡ್ಬಿಡ್ತಾರೆ. ಆಗ ವೀರುಗೆ, ನನಗೆ ಆ ಯೋಗ್ಯತೆನೂ ಇಲ್ಲ, ನನ್ನ ಮಗಳು ಮುಂದೆ ನಾನು ಅಪ್ಪ ಅಂತ ಅಂದ್ಕೊಂಡು ನಿಲ್ಲೋದಕ್ಕೂ ಕೂಡ ನನ್ನ ಲಾಯಕ್ಕಿಲ್ಲ, ಆ ಥರ ಪರಿಸ್ಥಿತಿನ ನಾನು ತಂದ್ಕೊಬಿಟ್ಟೆ, ನನಗೆ ಆಗಬೇಕಾಗಿದೆ ಸರಿಯಾಗಿ ಆಗಿದೆ ಅಂತ ಮನಸಲ್ಲೇ ಯೋಚನೆ ಮಾಡ್ತಾ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆಗ ಶ್ರಾವಣಿಯವರು ವೀರು ಅವ್ರನ್ನ ತಪ್ಕೊಂಬಿಟ್ಟು ನಂತರ ನೆನಪು ಮಾಡ್ಕೊಳ್ತಾರೆ. ನೀನು ನನ್ನ ಮಗಳೇ ಅಲ್ಲ, ಯಾವುದೇ ಕಾರಣಕ್ಕೂ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೊರಟೋಗು ಅಂತ ಹೇಳಿರೋ ಮಾತನ್ನ ನೆನಪು ಮಾಡಿಕೊಂಡು ದೂರ ಹಿಂದೆ ಬಂದ್ಬಿಟ್ಟು, ಅಪ್ಪ ದಯವಿಟ್ಟು ಕ್ಷಮಿಸಿ, ಬನ್ನಿ ಒಳಗಡೆ ಬನ್ನಿ ಅಪ್ಪ, ಮುಜುಗರ ಪಡ್ಕೋಬೇಡಿ ಅಂತ ಹೇಳ್ತಾರೆ. ಆಗ ವೀರು ಅವರು, ನಾನು ನನ್ನ ಮಗಳು ಮನೆಗೆ ಬಂದಿದ್ದೀನಿ, ನನ್ನ ಮಗಳು ನನ್ನ ಗಂಡನ ಮನೆಗೆ ನನ್ನ ಬರ ಮಾಡ್ಕೊಳ್ತಾ ಇದ್ದಾಳೆ, ಆದರೆ ನನಗೆ ಕೂಡ ಆ ಯೋಗ್ಯತೆ ಇಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ವೀರು ಅವರು ಒಳಗಡೆ ಬರ್ತಾರೆ. ನಂತರ ವೀರು ಅವ್ರಿಗೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ನೀರನ್ನ ಕೊಟ್ಟು ಪದ್ದು ಅವರು ಹೇಳ್ತಾರೆ. ಆಗ ವೀರು ಅವರು ಸರಿ ಅಂತ ಹೇಳ್ಬಿಟ್ಟು ಕೈಕಾಲನ್ನ ತೊಳ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕಾಂತಮ್ಮ ಅವ್ರು ಕೂಡ ಬರ್ತಾರೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ಯಜಮಾನ್ರು ಅಂತ ಕರೀಲ್ಲ ಅಥವಾ ಏನು ಅಂತ ಕರೀಲ್ಲ, ಯಾಕೆ ಅಂತಂದರೆ ಎಲ್ಲ ಕಳ್ಕೊಂಬಿಟ್ರಿ, ನಾವಾದರೆ ಟಿ ವಿ ಕೆಳಗಡೆನೋ ಎಲ್ಲೋ ಕೈ ಇಟ್ಟರೆ 4 ಕಾಸು ನಮ್ಮ ಕೈಗೆ ಸಿಗುತ್ತೆ, ನೀವು ನೋಡಿದ್ರೆ ಇವಾಗ ಖಾಲಿ ಜೇಬು ಖಾಲಿ ಲೈಫು ಅನ್ನೋ ಥರ ಆಗೋಗ್ಬಿಟ್ಟಿದೆ, ಇವಾಗ ನಿಮ್ಮನ್ನ ಏನಂತ ಕರೀಲಿ ಅಂತ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಆಗ ಪದ್ದವ್ರಿಗೂ ಕೂಡ ಕೋಪ ಬರುತ್ತೆ. ಕಾಂತಮ್ಮ, ಏನು ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಅಯ್ಯೋ ಇರೋದನ್ನ ಹೇಳಿ ತಾನೆ, ನೀವೇನಕ್ಕೆ ಆ ರೀತಿ ಆಡ್ತೀರಾ ಅನಂತ ಶಯನ ಅಂತ ಹೇಳ್ತಾರೆ. ಆಗ ಪದ್ದವರು, ಕಾಂತಮ್ಮವ್ರೆ, ಯಾರ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಾರೆ, ದಯವಿಟ್ಟು ಒಳಗಡೆ ಹೋಗಿ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಇದನ್ನ ಹೇಳಿದ್ರೆ ಈ ಥರ ಆಡ್ತಿರಲ್ಲ ನೀವು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಾರೆ. ಆಗ ವೀರವರು, ಪದ್ದು ನೀನು ಯಾಕೆ ಅವರಿಗೆ ಬೈಯೋದಿಕ್ಕೆ ಹೋಗ್ತೀಯಾ, ಯಾಕೆ ಅಂತಂದರೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನಾನು ಇದನ್ನೆಲ್ಲ ಸಹಿಸ್ಕೊಳ್ತೀನಿ, ಯಾಕೆ ಅಂತಂದರೆ ನಾನು ಇವಾಗ ಬೆಂಕಿಯಲ್ಲಿದ್ದೀನಿ, ನನಗೆ ಬಿಸಿ ಏನೋ ತಾಗೋದಿಲ್ಲ ಬಿಡು ಅಂತ ಹೇಳ್ತಾರೆ. ಅಯ್ಯೋ ಯಜಮಾನ್ರೆ, ನೀವು ಅಂಥವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವರು ಯಾವ ಥರ ಮಾತಾಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ, ಈಗಿರಬೇಕಾದ್ರೆ ಅವ್ರ ಮಾತಿಗೆ ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ವೀರು ಅವರು, ನಾನು ಮಾಡಿರೋ ತಪ್ಪಿಗೆ ಆಗಲೇಬೇಕು, ಯಾಕೆ ಅಂತಂದರೆ ನಾನು ನನ್ನ ಮಗಳ ವಿಷಯದಲ್ಲಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ಪದ್ಮನಾಭ ಅವರೇ, ನನ್ನ ಮಗಳು ನನ್ನ ಈ ಮನೆಗೆ ಯಾವ ಥರ ಬರ ಮಾಡ್ಕೊಂಡ್ಲು, ಆದರೆ ನಾನೇನು ಮಾಡಿದೆ, ಅವಳಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ, ಅವಳ ಭಾವನೆಗಳಿಗೆ ಬರೆ ಎಳೆದು ಅವಳನ್ನ ಮನೆಯಿಂದ ಒಂದು ದಿನ ಆಚೆ ಹಾಕೋದಕ್ಕೆ ಹೋಗ್ಬಿಟ್ಟೆ, ನಾನು ನೆನಪು ಮಾಡಿಕೊಂಡ್ರೆ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ತುಂಬಾ ಅಸಹ್ಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಪದ್ದವರು, ಅಯ್ಯೋ ಯಜಮಾನ್ರೆ, ಯಾಕೆ ಆ ರೀತಿ ಅಂದ್ಕೊಳ್ತೀರಾ, ಅದೆಲ್ಲ ಒಂದು ವಿಧಿಯಾಟ, ಅದನ್ನೆಲ್ಲ ಮರೆತುಬಿಡಿ, ಶ್ರಾವಣಿ ಅಮ್ಮವರು ದೇವತೆ ಅಂತವರು, ಅವ್ರು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಜಮಾನ್ರೆ, ನೀವು ಮೊದಲು ಏನಾದ್ರು ತಿನ್ನಬೇಕು, ಬನ್ನಿ ಯಜಮಾನ್ರೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕಡೆ ಶ್ರಾವಣಿ ಅವರು, ವೀರೇಂದ್ರ ಅವರಿಗೆ ನನ್ನಿಂದನೇ ಈ ಥರ ಎಲ್ಲ ಅನ್ಯಾಯ ಆಗಿರೋದು, ನನ್ನಿಂದನೇ ಈ ಥರ ಅಪ್ಪ ಎಲ್ಲನೂ ಕೂಡ ಕಳ್ಕೊಂಡಿರೋದು ಅಂತ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು ಪದ್ಮನಾಭ ಅವ್ರ ಬಟ್ಟೆನ ಐರನ್ ಮಾಡಿಕೊಂಡು ತೊಳೆದು ನೀಟಾಗಿ ತೊಗೊಂಡು ಬಂದು ಇದನ್ನು ವೀರೇಂದ್ರ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವ್ರು ಕೂಡ ಬರ್ತಾರೆ. ಅಮ್ಮ, ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಸುಬ್ಬು, ಇದು ನಿಮ್ಮ ಅಪ್ಪಂದು, ಈ ಬಟ್ಟೆನ ಚೆನ್ನಾಗಿ ತೊಳೆದು ಐರನ್ ಮಾಡ್ತೀನಿ, ಅದಕ್ಕೆ ಯಜಮಾನ್ರಿಗೆ ಕೊಡಲಿ ಅಂತ ಕೊಡೋದಕ್ಕೆ ಅಂತ ಬಂದೆ. ಅಯ್ಯೋ ಬೇಡ ಅದೆಲ್ಲ ಅಂತ ಹೇಳ್ತಾರೆ. ಯಾಕಪ್ಪ, ಯಾಕೆ ಬೇಡ ಅಂತಿದ್ಯಾ ನೀನು ಅಂತ ಹೇಳ್ತಾರೆ. ಅಮ್ಮ, ಯಾಕೆ ಅಂತಂದರೆ ಯಜಮಾನ್ರು ಮುಂಚೆಯಿಂದನೂ ಕೂಡ ಅವ್ರು ಹೇಗಿದ್ರು, ಅವ್ರಿಗತ್ತು ಯಾವತ್ತೂ ಕೂಡ ಕಮ್ಮಿ ಆಗಬಾರ್ದು, ಅವ್ರ ವ್ಯಕ್ತಿತ್ವ ಯಾವಾಗಲೂ ಹೀಗೇ ಇರಬೇಕು, ಅವ್ರು ಯಾವಾಗಲೂ ಮುಂಚಿನ ಥರನೇ ಇರಬೇಕು, ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಟ್ಟೆ ತೊಗೊಂಬಂದಿದ್ದೀನಿ, ಅದನ್ನೆಲ್ಲ ಕೊಡೋದು ಬೇಡ, ಈ ಬಟ್ಟೆಗಳನ್ನೇ ಕೊಡೋಣ. ಸರಿ ಶ್ರಾವಣಿ ಮೇಡಮ್, ನೀವು ಇದನ್ನು ಯಜಮಾನ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವ್ರಿಗೂ ತುಂಬ ಖುಷಿಯಾಗುತ್ತೆ. ಅಲ್ಲ ಸುಬ್ಬು, ಎಷ್ಟೋ ಜನ ಎಲ್ಲ ಅಧಿಕಾರ ಅಂತಸ್ತು ದುಡ್ಡು ಎಲ್ಲ ಹೋದ್ಮೇಲೆ ದೂರ ಹೋಗ್ಬಿಡ್ತಾರೆ,
ಆದರೆ ನೀನು ಮಾತ್ರ ಹಾಗಲ್ಲ, ನಿಜವಾಗ್ಲೂ ನೀನು ನಮ್ಮ ಅಪ್ಪಂಗೆ ಸರಿಯಾದ ಬಂಟ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಎಂಥ ಪರಿಸ್ಥಿತಿನಲ್ಲಿದ್ದರೂ ಕೂಡ ಜೊತೆಯಲ್ಲಿ ನಿಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಯಾಕೆ ಅದರೆಲ್ಲ ಮಾತಾಡ್ತೀರಾ, ಯಜಮಾನರು ಈ ಮನೆ ದೇವರು, ಹೀಗಿರ್ಬೇಕಾದ್ರೆ ನಾನು ಅವ್ರನ್ನ ಬಿಟ್ಬಿಡ್ತೀನಾ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು, ನನ್ನ ಮಗ ಅಂದರೆ ಕಮ್ಮಿನಾ ಮೇಡಮ್, ಯಾಕೆ ಅಂತಂದರೆ ಯಜಮಾನರು ಯಾವಾಗಲೂ ರಾಯಲ್ಲೋ, ನನ್ನ ಮಗ ಲಾಯಲ್ಲೋ, ಅವರು ಗತ್ತಲ್ಲಿ ಯಾವತ್ತೂ ಮೇಲೋ, ಹಾಗೆ ನನ್ನ ಮಗನೂ ಕೂಡ ನಿಯತ್ತಂತಂದರೆ ಮೇಲೋ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೂ ಕೂಡ ಖುಷಿಯಾಗುತ್ತೆ. ಶ್ರಾವಣಿ ಅವರು ಸುಬ್ಬುನಿಂದ ಬಟ್ಟೆನ ಇಸ್ಕೊಂಡು ವೀರುಗೆ ಕೊಡೋದಕ್ಕೆ ಅಂತ ಬರ್ತಾರೆ. ಆಗ ವೀರು ಅವರು ಕಾಂತಮ್ಮ ಹೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಅಪ್ಪ ನಿಮಗೋಸ್ಕರ ಸುಬ್ಬು ತುಂಬಾ ಪ್ರೀತಿಯಿಂದ ಬಟ್ಟೆಗಳನ್ನು ತೊಗೊಂಬಂದಿದ್ದಾನೆ, ತಗೊಳ್ಳಿ ಅಪ್ಪ, ಹಾಕ್ಕೊಂಡು ರೆಡಿಯಾಗಿ ಬನ್ನಿ, ನಿಮಗೋಸ್ಕರ ನಿಮ್ಗೆ ಇಷ್ಟ ಆಗಿರೋ ತಿಂಡಿನ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು, ಅಯ್ಯೋ ಮಗಳೇ, ನೀನು ನನಗೋಸ್ಕರ ಎಷ್ಟೊಂದೆಲ್ಲ ಪ್ರೀತಿನ ತೋರಿಸ್ತಾ ಇದೆಯಾ, ಹೀಗಿರಬೇಕಾದ್ರೆ ನಾನು ನಿನಗೆ ಮಾಡಿದ್ದಾದ್ರೂ ಏನೋ ಇಂಥ ನೀಚ ಅಪ್ಪ ಇರಬಾರ್ದು ಅಂತ ಅನಿಸ್ಬಿಡುತ್ತೆ. ಆದರೂ ಕೂಡ ನೀನು ಎಲ್ಲನೂ ಸಹಿಸ್ಕೊಂಡು ನನಗೆ ಎಂಥ ಪ್ರೀತಿ ತೋರಿಸ್ತಾ ಇದೆಯಾ ಮಗಳೇ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಅಪ್ಪ ಏನು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಕೊಡ್ತಿದ್ದೀನಿ ಅಂತ ನಿಮ್ಗೇನಾದರೂ ಬೇಜಾರಾ, ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ ಅಪ್ಪ. ಯಾಕೆ ಅಂತಂದರೆ ಈ ಮನೆಯವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಅಷ್ಟೇ ಅಲ್ಲದೆ ನೀವು ದೇವರು ಅಂತ ಅಂದ್ಕೊಂಡಿದ್ದಾರೆ, ಅಷ್ಟಕ್ಕೂ ಈ ಮನೆಯೂ ಕೂಡ ನಿಮ್ಮದು. ಯಾಕೆಂದರೆ ಈ ಮನೇಲಿ ಇಲ್ಲಿರೋರೆಲ್ಲ ನಿಮ್ಮವರು ಅಪ್ಪ, ನೀವು ಆ ಥರ ಎಲ್ಲ ಏನು ಅಂದ್ಕೋಬೇಡಿ, ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತು, ಅದಕ್ಕೋಸ್ಕರ ನಾನು ನಿಮ್ಮ ಕಣ್ಮುಂದೆ ಜಾಸ್ತಿ ಕಾಣಿಸ್ಕೊಳ್ಳಲ್ಲಪ್ಪ, ನಿಮಗೆ ಬೇಜಾರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು ಸರಿ ಆಯಿತು ಅಂತ ಬಟ್ಟೆಗಳನ್ನು ಇಸ್ಕೊಂಡು ಸುಮ್ಮನೆ ಬೇಜಾರಲ್ಲೇ ನಿಂತಿರ್ತಾರೆ. ಆಗ ಶ್ರಾವಣಿಯವರು, ಅಪ್ಪ ನಿಮ್ಗೊತ್ತು ಯಾವತ್ತೂ ಕೂಡ ಕಮ್ಮಿ ಆಗಬಾರ್ದು, ನೀವೇನು ಅಂತ ಎಲ್ಲರಿಗೂ ಗೊತ್ತು, ನೀವು ಮೊದಲಿನ ಥರ ಹೇಗಿದ್ರೋ ಇವಾಗಲೂ ಕೂಡ ಹಾಗಿರಬೇಕು, ನೀವು ರಾಜನ ಥರನೇ ಇರಬೇಕು ಅಪ್ಪ, ಯಾವುದೇ ಕಾರಣಕ್ಕೂ ಕೂಗಬೇಡಿ, ಈ ಮನೆ ಪ್ರೀತಿನಲ್ಲಿ ಅರಮನೆ ಇದ್ದಂಗೆ, ಎಲ್ಲರೂ ಕೂಡ ತುಂಬ ಪ್ರೀತಿ ಮಾಡ್ತಾರೆ, ಇಲ್ಲಿ ನೀವು ಸಂತೋಷವಾಗಿರಬೇಕು ಅಪ್ಪ, ನಾನು ಆಗಿರೋ ಅನ್ಯಾಯನ ಯಾವುದನ್ನು ಕೂಡ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಆದರೆ ಸಂತೋಷವಾಗಿರ್ರಿ, ನಗ್ತಾ ಇರಿ ಅಂತ ಹೇಳ್ತೀನಿ ಅಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವೀರು ಅವರು ರೆಡಿ ಆಗಿಬಿಟ್ಟು ತಿಂಡಿ ಅಂತ ಹೋಗ್ಬಿಡ್ತಾರೆ. ಎಲ್ಲರೂ ಕೂಡ ಟಿಫನ್ ಮಾಡಿಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವರು ಬಂದುಬಿಡ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ತಿಂಡಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಎಲ್ಲೆಲ್ಲಿಂದನೋ ಬರ್ತಾರೆ ಸ್ನೇಹಿತರು ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಸರಿಯಾಗಿ ದೇಪ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳ್ಬಿಟ್ಟು ಸುಬ್ಬು ಮತ್ತು ಪದ್ದುಗೆ ತುಂಬಾ ಬೇಜಾರಾಗುತ್ತೆ, ಕೋಪನೂ ಕೂಡ ಬರುತ್ತೆ. ಕಾಂತಮ್ಮವ್ರೆ ಏನು ಮಾತಾಡ್ತಾರೆ ನೀವು ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ ಬಿಡಿ, ಅಯ್ಯೋ ಎಲ್ಲನೂ ಕಳ್ಕೊಂಡು ನಮ್ಮ ಮನೆಗೆ ಬರ್ತಾರೆ, ಇಲ್ಲಿ ಚೆನ್ನಾಗಿ ದೇಪ್ಕೊಳ್ತಾರೆ ಅಂತ ಮನಸ್ಸೆಲ್ಲ ನಿಧಾನಕ್ಕೆ ಮಾತಾಡ್ತಿರ್ತಾರೆ. ಅದು ಸುಬ್ಬುಗೆ ಕೇಳ್ಬಿಟ್ಟು ತುಂಬ ಕೋಪ ಮಾಡಿಕೊಂಡು, ಕಾಂತಮ್ಮತ್ತೆ ನೀವು ಇಲ್ಲಿಂದ ಹೋದರೆ ಸರಿ, ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಅಂತ ರೇಗ್ಬಿಡ್ತಾರೆ. ಆಗ ಕಾಂತಮ್ಮವ್ರು ಕೂಡ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಂತರ ವೀರು ಅವರು ಇನ್ನೇನು ತಿಂಡಿ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಇಂದ್ರಮ್ಮ ಕೂಡ ಬರ್ತಾರೆ. ಯಾರಿರೋದು ಆ ಮನೆಯಲ್ಲಿ, ಅಲ್ಲ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ, ಯಾರ್ಯಾರೋ ಬಂದು ಈ ಮನೆಯಲ್ಲಿ ಸೇರ್ಕೊಳ್ತಾ ಇದ್ದಾರಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು ಎಲ್ಲರೂ ಕೂಡ ತಿಂಡಿ ತಿನ್ನೋದನ್ನು ಬಿಟ್ಬಿಟ್ಟೆ ಎದ್ದು ಬಂದುಬಿಡ್ತಾರೆ. ಏನಾಯಿತು ಏನಾಯಿತು ಇಂದ್ರಮ್ಮ ಅವರೇ, ಯಾಕೆ ಹಿಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಪದ್ದು ಕೇಳ್ತಾರೆ. ಏನಾಗಬೇಕಾ, ಈ ವಯ್ಯಂಗೆ ಮನುಷ್ಯತ್ವ ಇದೆಯಾ, ಮಕ್ಕಳು ತಿನ್ನೋ ಊಟದಲ್ಲಿ ಕಲಬೆರಕೆ ಮಾಡಿ ಅದರಲ್ಲೂ ಕೂಡ ದುಡ್ಡು ತಿಂದಾನೆ, ಅಷ್ಟೇ ಅಲ್ಲದೆ ಸ್ಕೂಲಿಗೆ ಕಟ್ಟೋದಕ್ಕೆ ಅಂತ ದುಡ್ಡು ಕೊಟ್ಟಿರೋದ್ರಲ್ಲಿ ದುಡ್ಡನ್ನು ಕೂಡ ಹಗರಣ ಮಾಡಿದ್ದಾನೆ. ಈ ಮನುಷ್ಯನ ಎಲ್ಲರೂ ಕೂಡ ಸರಿಯಾಗಿ ಉಗಿಬೇಕು ಅಂತ ಊರೂರೇ ಕಾಯ್ತಾ ಇದೆ. ಈಗಿರ್ಬೇಕಾದ್ರೆ ಇಂಥ ಈ ಅಪ್ಪನ್ನ ಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ರಲ್ಲ, ನಿಮ್ಗೇನೋ ಅನ್ಸಲ್ವಾ, ಮೊದಲು ಇವ್ರನ್ನ ಹೊರಗಡೆ ಹಾಕಿ, ಇಲ್ಲ ಅಂತಂದರೆ ನಾ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಬದ್ದವರು, ಇಂದ್ರಮ್ಮ ಅವರ ಯಜಮಾನ್ರ ಬಗ್ಗೆ ಮಾತಾಡ್ಬಿಟ್ರೆ ನಾ ಸುಮ್ಮನೆ ಇರಲ್ಲ ನೋಡಿ ಅಂತ ಹೇಳ್ತಾರೆ. ಏನಯ್ಯ ಮಾಡ್ತೀಯಾ, ಏನು ಮಾಡ್ತೀಯಾ, ಇದು ನನ್ನ ಮನೆಯಲ್ಲಿ ಯಾರ್ಯಾರೋ ಇದ್ದರೆ ನಾನು ಸಹಿಸಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬವರು, ಇಂದ್ರಮ್ಮ ಅವರೇ ಇದು ನಿಮ್ಮ ಮನೆನೇ ಆಗಿರ್ಬೋದು, ಆದರೆ ಬಾಡಿಗೆ ಕಟ್ತಾ ಇರೋದು ನಾವು ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ನೋಡಿ ಅಷ್ಟೆಲ್ಲ ಮಾತಾಡಬೇಡಿ, ಈ ಅಪ್ಪನ್ನ ನೀವೇ ಹೊರಗಡೆ ಹಾಕ್ತಿರೋ ಅಥವಾ ನಾನೇ ಕತ್ತಿಡ್ದು ಆಚೆ ದಬ್ಬಿಡ್ಲು ಅಂತ ಹೇಳ್ಬಿಡ್ತಾರೆ. ಶ್ರಾವಣಿಗಂತೂ ಕೋಪ ನೆತ್ತಿಗಿರುತ್ತೆ. ಇಂದ್ರಮ್ಮ ಅವರೇ ಅಂತ ಜೋರಾಗಿ ಶ್ರಾವಣಿ ಅವರು ರೇಗಾಡ್ಬಿಡ್ತಾರೆ. ಆಗ ಇಂದ್ರಮ್ಮ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಏನೇ ಮಾತಾಡ್ತಿದ್ಯಾ ಅಂತ ನೀನು ಮತ್ತೆ ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ಶ್ರಾವಣಿ ಅಂತೂ ಕೋಪನ ತಡ್ಕೊಳ್ಳೋದೇ ಇಲ್ಲ. ಮುಚ್ಚೆ ಬಾಯಿ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ಬಿಡ್ತಾರೆ. ಆಗ ಇಂದ್ರಮ್ಮ ಅವರು ತಕ್ಷಣ ಭಯ ಪಟ್ಕೊಂಡು ಒಂದು ಕಡೆ ನಿಂತ್ಕೊಂಡ್ಬಿಡ್ತಾರೆ. ಇಂದ್ರಮ್ಮ ಅವರು ವೀರು ಬಗ್ಗೆ ಮಾತಾಡಿದ್ದಕ್ಕೆ ಶ್ರಾವಣಿ ಸರಿಯಾಗಿ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ನೋಡ್ಬಿಟ್ಟು ಇಂದ್ರಮ್ಮ ಅವರು ಗಡಗಡ ನಡಗಿ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ನೆಕ್ಸ್ಟು ಸ್ವಲ್ಪ ಹೊತ್ತಾದ ನಂತರ ಶ್ರಾವಣಿ ಅವರು ಕೂಡ ಹೊರಗಡೆಯಿಂದ ಬರ್ತಾರೆ. ಆಗ ಮನೆಯಲ್ಲೆಲ್ಲರೂ ಕೂಡ ಇರ್ತಾರೆ. ಸುಬ್ಬು ಅಂತ ತುಂಬಾ ಖುಷಿಯಿಂದ ಬರ್ತಾರೆ. ಸುಬ್ಬು ನಾನು ಗೆದ್ಬಿಟ್ಟೆ, ಸುಬ್ಬು ಗೆದ್ಬಿಟ್ಟೆ ಅಂತ ಹೇಳ್ತಾರೆ. ಶ್ರಾವಣಿ ಅವರು ಬಂದಿದ್ದಂಥ ಖುಷಿನ ನೋಡ್ಬಿಟ್ಟು ಎಲ್ಲರೂ ಕೂಡ ಏನಾಯಿತು ಅಂತ ಎಕ್ಸೈಟ್ ಆಗಿಬಿಡ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಏನಾಯಿತು, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಬಾ ಸುಬ್ಬು ಹೇಳ್ತೀನಿ ಅಂತ ಹೇಳ್ತಾರೆ. ವೀರು ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಇವತ್ತು ವೀರೇಂದ್ರ ದೇಸಾಯಿ ಅವರ ಮಗಳು ಮೊದಲನೇ ಅಟೆಂಪ್ಟ್ಗೆ ಪಾಸ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಆಗ ತುಂಬಾ ಖುಷಿ ಆಗುತ್ತೆ. ಆಗ ಶ್ರಾವಣಿ ಅವರು, ನೀವು ನನ್ನ ಮಗಳಲ್ಲ ಅಂತ ಹೇಳಿದ್ರು ಕೂಡ ನನಗೆ ನಮ್ಮ ಅಪ್ಪನ ಹೆಸರು ಉಳಿಸ್ತೀನಿ ಅಂತ ತುಂಬಾ ಖುಷಿ ಆಗ್ತಿದೆ, ಇದು ಒಂದೇ ಒಂದ್ಸಲ ನನ್ನ ಸಹಿಸ್ಕೊಂಡು ಈ ಸ್ವೀಟನ್ನು ತಿಂತೀರಾ ಅಪ್ಪ ಪ್ಲೀಸ್ ಅಂತ ಕೇಳ್ಕೊಳ್ತಾರೆ. ಆಗ ಎಲ್ಲರೂ ಕೂಡ ಒಂಥರ ತುಂಬಾ ಎಮೋಷ್ನಲ್ ಆಗಿಬಿಡ್ತಾರೆ.
ವೀರು ಅವರು ಸಾಕಮ್ಮ ಸಾಕು ಮಗಳಲ್ಲ ಮಗಳಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಹೇಳ್ಬೇಡ, ನಾನು ಇವಾಗ ಸಾರಿ ಸಾರಿ ಹೇಳ್ತಾ ಇದ್ದೀನಿ, ನಿನಗೆ ಜನ್ಮ ಕೊಟ್ಟಿರೋ ತಂದೆ ನಾನು, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟು ಶ್ರಾವಣಿಗಂತೂ ಫುಲ್ ಖುಷಿ ಆಗುತ್ತೆ, ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗುತ್ತೆ. ವೀರು ಅವ್ರಿಗೆ ಶ್ರಾವಣಿಯವರು ಮಗಳು ಅಂತ ಹೇಳ್ಬಿಟ್ಟು ಎಲ್ಲ ಸತ್ಯನೂ ಕೂಡ ಶ್ರಾವಣಿಗೆ ಹೇಳಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.